ಜಯ ರಾಮಕೃಷ್ಣ. ಚಿಕಾಗೋದಲ್ಲಿ ವಿಜಯ ಪತಾಕೆ ಮುಂದುವರೆದ ಭಾಗ, ಪುಟ ಸಂಖ್ಯೆ 11. ವಿವಿಧ ವ್ಯಕ್ತಿಗಳ ಪರಿಚಯ. ನಿಜಕ್ಕೂ ಭಗವಂತನ ವಿಧಾನ ಅತಿ ವಿಚಿತ್ರ. ಸ್ವಾಮೀಜಿ ಪರಿವ್ರಾಜಕರಾಗಿ ಓಡಾಡುತ್ತಿದ್ದಾಗ ಅವರ ಅತ್ಯಂತ ಕಷ್ಟದ ಸಂದರ್ಭಗಳಲ್ಲಿ ಭಗವಂತನ ಸಹಾಯ ಹಸ್ತ ಒದಗಿ ಬಂದಿದ್ದನ್ನು ಕಂಡಿದ್ದೇವೆ. ಈಗಲೂ ಮತ್ತೊಮ್ಮೆ ಆ ಭಗವಂತನೇ ನೆರವಿಗೆ ಬಂದ. ಅದೇ ಬೋಗಿಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಮಿಸ್ ಕ್ಯಾಥರಿನ್ ಅಬೋಟ್ ಸ್ಯಾನ್ಬರ್ನ್ ಎಂಬ ಮಹಿಳೆಯ ಮೂಲಕ. ಸ್ವಾಮೀಜಿಯ ತೇಜಸ್ಸು, ಅವರ ನಿರ್ಲಿಪ್ತ ಗಂಭೀರ ಮುಖಭಾವಗಳನ್ನು ಕಂಡು ಅವರೊಬ್ಬ ಸಾಮಾನ್ಯರಲ್ಲವೆಂದು ಭಾವಿಸಿದ ಆ ಮಹಿಳೆ ತಾನಾಗಿಯೇ ಅವರ ಬಳಿಗೆ ಬಂದು ಮಾತಿಗೆ ತೊಡಗಿದಳು. ಅವರೊಬ್ಬ ಹಿಂದೂ ಸನ್ಯಾಸಿ ಎಂದು, ವೇದಾಂತದ ಸತ್ಯಗಳನ್ನು ಪ್ರಸಾರ ಮಾಡಲು ಅಮೆರಿಕೆಗೆ ಬಂದಿದ್ದಾರೆಂದು ತಿಳಿದಾಗ ಆಕೆಯ ಕುತೂಹಲ ಮತ್ತಷ್ಟು ಹೆಚ್ಚಾಯಿತು. ಬಳಿಕ ಸ್ವಾಮೀಜಿ ತಮ್ಮ ಅವಸ್ಥೆಯನ್ನು ಹೇಳಿಕೊಂಡರು. ಅಮೆರಿಕದಲ್ಲಿ ಅವರಿಗೆ ಯಾರೂ ಪರಿಚಿತರಿಲ್ಲವೆಂಬುದು ತಿಳಿದಾಗ ತಕ್ಷಣ ಆ ಮಹಿಳೆ ಅವರಿಗೆ ನೆರವಾಗಲು ಮುಂದಾದಳು. ಸ್ವಾಮೀಜಿ, ನಿಮಗೆ ಒಪ್ಪಿಗೆಯಾಗುವುದಾದರೆ ದಯವಿಟ್ಟು ನಮ್ಮ ಮನೆಗೆ ಬಂದಿರಿ. ಬಹುಶಃ ನಿಮ್ಮ ಉದ್ದೇಶ ನೆರವೇರುವಂತೆ ಏನಾದರೂ ಅನುಕೂಲವಾದರೂ ಆಗಬಹುದು ಎಂದು ಸ್ವಾಗತಿಸಿದಳು. ಜಗನ್ಮಾತೆಯ ಇಚ್ಛೆಯಂತಾಗಲಿ ಎಂದು ಸ್ವಾಮೀಜಿ ಕೂಡಲೇ ಆಹ್ವಾನಕ್ಕೆ ಒಪ್ಪಿದರು. ಮಿಸ್ ಸ್ಯಾನ್ಬರ್ನಳು ಸ್ವಾಮೀಜಿಯನ್ನು ಮೆಟ್ಕ್ಯಾಫ್ ಎಂಬ ಪಟ್ಟಣದ ಬಳಿ ಇದ್ದ ತನ್ನ ಬ್ರೇಸಿ ಮೆಡ್ಯೂಸ್ ಎಂಬ ಸುಂದರವಾದ ಹೊಲದ ಮನೆಗೆ ಕರೆದೊಯ್ದಳು. ಮೆಟ್ಕ್ಯಾಫ್ ಇರುವುದು ಬ್ಯಾಸ್ಟನ್ ನಗರಕ್ಕೆ ಸಮೀಪದಲ್ಲೇ. ಮಧ್ಯವಯಸ್ಕಳಾದ ಮಿಸ್ ಸ್ಯಾನ್ಬರ್ನ್ ಅಧ್ಯಾಪಕಿಯಾಗಿಯೂ ಒಳ್ಳೆಯ ಗ್ರಂಥಕರ್ತೆಯಾಗಿಯೂ ಹೆಸರು ಗಳಿಸಿದ್ದಳು. ಅಲ್ಲದೆ ಈಕೆಯ ಪರಿಚಿತರಲ್ಲಿ ಆ ಕಾಲದ ಪ್ರಸಿದ್ಧ ಚಿಂತಕರು, ಬುದ್ಧಿಜೀವಿಗಳು ಇದ್ದರು. ಮಿಸ್ ಸ್ಯಾನ್ಬರ್ನ್ ತನ್ನ ಅತಿಥಿಯಾದ ಸ್ವಾಮೀಜಿಯನ್ನು ಬಹಳ ಚೆನ್ನಾಗಿಯೇ ನೋಡಿಕೊಂಡಳು. ಸುತ್ತಮುತ್ತಲಿನ ಹಲವಾರು ಜನರನ್ನು, ಇತರ ಸ್ನೇಹಿತರನ್ನು ಮನೆಗೆ ಆಹ್ವಾನಿಸಿ ಅವರಿಗೆ ಸ್ವಾಮೀಜಿಯನ್ನು ಭಾರತದಿಂದ ಬಂದಿರುವ ಕುತೂಹಲಕರ ವ್ಯಕ್ತಿ ಎಂದು ಪರಿಚಯಿಸಿದಳು. ಹೀಗೆ ಬರುತ್ತಿದ್ದವರಲ್ಲೆಷ್ಟೋ ಜನ ಇವರನ್ನು ಒಬ್ಬ ಅಸಂಸ್ಕೃತ ವಿಧರ್ಮಿ ಎಂದು ಭಾವಿಸಿ ಅವರನ್ನು ನಾನಾ ಬಗೆಯ ವಿಚಿತ್ರ ಪ್ರಶ್ನೆಗಳಿಂದ ಕಾಡುತ್ತಿದ್ದರು. ಜೊತೆಗೆ ಇನ್ನೂ ಕೆಲವು ವಿಚಾರವಂತ ಜನರೂ ಬಂದು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಅವರೊಂದಿಗೆ ಮಾತುಕತೆ ನಡೆಸಿ ಹೋಗುತ್ತಿದ್ದರು. ಹಲವಾರು ದಿನಗಳವರೆಗೆ ಸ್ವಾಮೀಜಿಯ ಪಾಲಿಗೆ ಪರಿಸ್ಥಿತಿ ನಿರಾಶಾದಾಯಕವಾಗಿಯೇ ಮುಂದುವರಿಯಿತು. ಇದರ ಜೊತೆಗೆ ಅವರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡರು. ಆಗಸ್ಟ್ ತಿಂಗಳೆಂದರೆ ಅಮೆರಿಕದಲ್ಲಿ ಬೇಸಿಗೆ. ಆದರೆ ಆ ಕಡು ಬೇಸಿಗೆಯೂ ಅವರಿಗೆ ಚಳಿಗಾಲದಂತೆ ತೋರಿತು. ಅವರ ಬಳಿ ಬೆಚ್ಚನೆಯ ಉಣ್ಣೆ ಬಟ್ಟೆಗಳಿರಲಿಲ್ಲ. ಅಲ್ಲದೆ ಅಮೆರಿಕನ್ನರಿಗೆ ಹೆಚ್ಚು ಪರಿಚಿತವಾದ ಉಡುಗೆಯನ್ನು ಧರಿಸುವಂತೆ ಅವರ ಆತಿಥೇಯಳು ಅವರನ್ನು ಒತ್ತಾಯಿಸುತ್ತಿದ್ದಳು. ಅವರಿಗೂ ಅದರ ಅವಶ್ಯಕತೆ ಮನದಟ್ಟಾಗಿತ್ತು. ಈಗಾಗಲೇ ರಸ್ತೆಯಲ್ಲಿ ಓಡಾಡುವಾಗ ಅನೇಕ ಕಹಿ ಅನುಭವಗಳಾಗಿದ್ದವು. ಅವರ ವಿಚಿತ್ರ ವೇಷವನ್ನು ಕಂಡು ಎಲ್ಲರೂ ಹಂಗಿಸುತ್ತಿದ್ದರು. ಆದ್ದರಿಂದ ಅವರು ಹೊಸ ಬಟ್ಟೆಗಳನ್ನು ಕೊಳ್ಳಲೇಬೇಕಾಗಿತ್ತು. ತೀರಾ ಸಾಧಾರಣ ಉಣ್ಣೆ ಬಟ್ಟೆಯನ್ನು ಕೊಳ್ಳಬೇಕೆಂದರೂ $100, ಆಗ ಸುಮಾರು 330 ರು ಖರ್ಚಾಗುತ್ತಿತ್ತು. ಅವರೀಗ ಅಷ್ಟೆಲ್ಲ ಹಣವನ್ನು ಖರ್ಚು ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಅಲ್ಲದೆ ಮಿಸ್ ಸ್ಯಾನ್ಬರ್ನ್ಳಿಗಾಗಲಿ ಇತರರಿಗಾಗಲಿ ಅವರ ನಿಜ ಸ್ಥಿತಿ ತಿಳಿದಿರಲಿಲ್ಲವೆಂದು ಕಾಣುತ್ತದೆ. ಸ್ವಾಮೀಜಿ ತಾವಾಗಿಯೇ ತಮ್ಮ ಕಷ್ಟವನ್ನು ಹೇಳಿಕೊಳ್ಳಲೂ ಇಲ್ಲ. ಆದರೆ ವಿಧಿ ಇಲ್ಲವೆನಿಸಿದಾಗ ತಮ್ಮ ಮದರಾಸಿ ಶಿಷ್ಯರಿಗೆ ಒಂದು ಪತ್ರ ಬರೆದು ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡರು. ತಕ್ಷಣ ಆ ಶಿಷ್ಯರು ಕಾರ್ಯಮಗ್ನರಾಗಿ ಒಟ್ಟು ಸುಮಾರು $800 ಸಂಗ್ರಹಿಸಿ ಕಳಿಸಿಕೊಟ್ಟರಾದರೂ ಅದು ಅವರನ್ನು ತಲುಪಿದ್ದು ಸೆಪ್ಟೆಂಬರ್ 7ರ ಅನಂತರವೇ. ಅಷ್ಟು ಹೊತ್ತಿಗಾಗಲೇ ಅವರು ಆ ದುಸ್ಥಿತಿಯಿಂದ ಪಾರಾಗಿದ್ದರು. ಈ ನಡುವಿನ ಅವಧಿಯಲ್ಲಿ ಎದುರಾದ ಎಲ್ಲಾ ಕಷ್ಟಗಳನ್ನು ಅವರು ಅವಡುಗಚ್ಚಿ ಸಹಿಸಿಕೊಂಡರು. ಈ ಮಧ್ಯೆ ಬ್ರೀಸಿ ಮೆಡೂಸ್ನಲ್ಲಿ ಸ್ವಾಮೀಜಿ ಹೊಸ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುತ್ತಿದ್ದರು.
ಮಿಸ್ ಸ್ಯಾನ್ಬರ್ನ್ನಳ ಆಹ್ವಾನದ ಮೇರೆಗೆ ಅಲ್ಲಿಗೆ ಬಂದವರಲ್ಲಿ ಸಮೀಪದ ಮಹಿಳಾ ಕಾರಾಗೃಹದ ಮೇಲ್ವಿಚಾರಕಿಯೂ ಒಬ್ಬಳು. ಸ್ವಾಮೀಜಿ ಆ ಕಾರಾಗೃಹವನ್ನು ಸಂದರ್ಶಿಸಲು ಬಹಳ ಕುತೂಹಲ ತಾಳಿದ್ದರಿಂದ ಆಕೆ ಅವರನ್ನು ಅಲ್ಲಿಗೆ ಕರೆದೊಯ್ದಳು. ಅಲ್ಲಿನ ವ್ಯವಸ್ಥೆಯನ್ನು, ಕ್ರಮ ನಿಯಮಗಳನ್ನು ಕಂಡು ಸ್ವಾಮೀಜಿ ಅತ್ಯಂತ ಆನಂದಿತರಾದರು. ಆದರೆ ಮರುಕ್ಷಣವೇ ಅವರಿಗೆ ಭಾರತದ ನೆನಪು. ಅಲ್ಲಿನ ದೃಶ್ಯ ಅವರ ಮೇಲೆ ಎಷ್ಟು ಪ್ರಭಾವ ಬೀರಿತೆಂದರೆ ಅವರು ತಮ್ಮ ಶಿಷ್ಯರಿಗೆ ಬರೆಯುತ್ತಾರೆ, ಇಲ್ಲಿ ಇದನ್ನು ಕಾರಾಗೃಹ ಎಂದು ಕರೆಯುವುದಿಲ್ಲ, ಬದಲಾಗಿ ಸುಧಾರಣಾ ಗೃಹ ಎಂದು ಕರೆಯುತ್ತಾರೆ. ಇದು ನಾನು ಅಮೆರಿಕೆಯಲ್ಲಿ ಕಂಡ ಅತ್ಯಂತ ಭವ್ಯವಾದ ವಿಷಯ. ಇಲ್ಲಿನ ಬಂಧಿತರನ್ನು ಎಷ್ಟು ದಯಾಪೂರಿತ ದೃಷ್ಟಿಯಿಂದ ನೋಡಿಕೊಳ್ಳುತ್ತಾರೆ. ಅವರನ್ನೆಲ್ಲ ಹೇಗೆ ಪರಿವರ್ತಿಸಿ ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಗಳನ್ನಾಗಿಸಿ ಕಳುಹಿಸಿಕೊಡುತ್ತಾರೆ. ನಿಜಕ್ಕೂ ಇದೆಷ್ಟು ಭವ್ಯ, ಇದೆಷ್ಟು ಸುಂದರ. ಇದನ್ನು ನಂಬಬೇಕಾದರೆ ನೀವು ಇಲ್ಲಿಗೆ ಬಂದು ನೋಡಬೇಕು. ಅಯ್ಯೋ, ನನ್ನ ದೇಶದ ಬಡವರನ್ನು, ನಿಮ್ನ ವರ್ಗದವರನ್ನು ನೆನೆಸಿಕೊಂಡಾಗ ನನಗೆಷ್ಟು ಸಂಕಟವಾಯಿತು ಬಲ್ಲೆಯ. ಉದ್ಧಾರವಾಗಲು ಅವರಿಗೆ ಅವಕಾಶವೇ ಇಲ್ಲ, ಮೇಲೇರಲು ಅವರಿಗೆ ಮಾರ್ಗವೇ ಇಲ್ಲ. ಈ ಸುಧಾರಣಾ ಗೃಹದ ನಿವಾಸಿಗಳನ್ನು ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಿದರೆಂದು ತಿಳಿದು ಬರುತ್ತದೆ. ಬಹುಶಃ ಸ್ವಾಮೀಜಿ ಮಾನವನ ನಿಜ ಸ್ವರೂಪದ ಬಗ್ಗೆ ಅಥವಾ ಆತ್ಮ ಅಕಳಂಕವೆಂಬುದರ ಬಗ್ಗೆ ಮಾತನಾಡಿರಬಹುದು. ಅವರು ಏನೇ ಮಾತನಾಡಿರಲಿ, ಕೆಲವರ ಮೇಲಂತೂ ಅದು ಅಚ್ಚಳಿಯದ ಪರಿಣಾಮವನ್ನು ಬೀರಿ ಅವರಲ್ಲಿ ನಿಜವಾದ ಪರಿವರ್ತನೆಯನ್ನುಂಟು ಮಾಡಿದ್ದರೆ ಆಶ್ಚರ್ಯವಿಲ್ಲ. ಇದೇ ವೇಳೆಗೆ ಸ್ವಾಮೀಜಿಯ ಆತಿಥೇಯಳ ಮತ್ತೊಬ್ಬ ಪರಿಚಯಸ್ಥರಾದ ಡಾಕ್ಟರ್ ಜಾನ್ ಹೆನ್ರಿ ರೈಟ್ ರವರು ಅವರನ್ನು ಕಾಣಲು ಉತ್ಸುಕರಾಗಿದ್ದರು. ಜಗತ್ ಪ್ರಸಿದ್ಧ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಗ್ರೀಕ್ ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ದ ಇವರು ಈಗಾಗಲೇ ಸ್ವಾಮೀಜಿಯ ಬಗ್ಗೆ ಬಹಳಷ್ಟು ಕೇಳಿದ್ದರು. ಆಗ ಇವರು ಬ್ಯಾಸ್ಟಿನ್ನಿನಿಂದ 40 ಮೈಲಿ ದೂರದ ಆನಿಸ್ಕ್ಯಾಮ್ ಎಂಬ ಸಮುದ್ರ ತೀರದ ಸುಂದರ ಹಳ್ಳಿಯಲ್ಲಿ ಕುಟುಂಬ ಸಮೇತರಾಗಿ ಬೇಸಿಗೆಯನ್ನು ಕಳೆಯುತ್ತಿದ್ದರು. ವಾರಾಂತ್ಯಕ್ಕೆ ತಮ್ಮಲ್ಲಿಗೆ ಬರಬೇಕೆಂದು ಪ್ರೊಫೆಸರ್ ರೈಟರು ಆಹ್ವಾನಿಸಿದಾಗ ಸ್ವಾಮೀಜಿ ಅದಕ್ಕೊಪ್ಪಿ ಆಗಸ್ಟ್ 25ರಂದು ಅಲ್ಲಿಗೆ ಹೋದರು. ಬೆಳಗಲು ನಿನಗೇನು ಅಧಿಕಾರ? ಪ್ರೊಫೆಸರ್ ರೈಟರು ಸರ್ವವ್ಯಾಪಕ ಪಾಂಡಿತ್ಯವನ್ನು ಗಳಿಸಿದವರೆಂದು ಹೆಸರಾಗಿದ್ದವರು. ಸ್ವಾಮೀಜಿಯ ಪಾಂಡಿತ್ಯವನ್ನು ಅಳೆಯುವ ಸಾಮರ್ಥ್ಯ ಅವರಲ್ಲಿತ್ತು. ಮಾತುಕತೆ ಪ್ರಾರಂಭಿಸಿದ ಕೆಲ ನಿಮಿಷಗಳಲ್ಲೇ ಅವರು ಸ್ವಾಮೀಜಿಯ ಮಾತಿನ ಮೋಡಿಗೆ ಒಳಗಾದರು. ಇಬ್ಬರು ಮಹಾದಿಗ್ಗಜಗಳು ಗಂಟೆಗಟ್ಟಲೆ ನಿರಂತರವಾಗಿ ಸಂಭಾಷಿಸಿದರು. ಪ್ರೊಫೆಸರ್ ರೈಟರಿಗೆ ಮಾತ್ರವಲ್ಲದೆ ಅವರ ಕುಟುಂಬ ವರ್ಗದವರಿಗೂ ಅಲ್ಲಿ ನೆರೆದಿದ್ದ ಇತರ ಎಲ್ಲರಿಗೂ ಸ್ವಾಮೀಜಿಯ ಮಾತು ರಸದೌತಣವನ್ನೊದಗಿಸಿತು. ಅವರು ಇಷ್ಟು ಹೊತ್ತಿಗಾಗಲೇ ಸ್ವಾಮೀಜಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವ ಆಸೆಯನ್ನು, ಉದ್ದೇಶವನ್ನು ತೊರೆದಿದ್ದರು. ಆದರೆ ಅವರ ಯೋಗ್ಯತೆ ಏನೆಂಬುದನ್ನು ಕಂಡುಕೊಂಡಿದ್ದ ಪ್ರೊಫೆಸರ್ ರೈಟರು ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಅವರನ್ನು ಒತ್ತಾಯಪಡಿಸುತ್ತಾ, ನೀವು ಇಡೀ ಅಮೆರಿಕ ರಾಷ್ಟ್ರಕ್ಕೆ ಪರಿಚಿತರಾಗುವಂತಾಗಲು ಇದೊಂದೇ ದಾರಿ ಎಂದು ಹೇಳಿದರು. ಆಗ ಸ್ವಾಮೀಜಿ ತಮ್ಮ ಬಳಿ ಒಂದು ಪರಿಚಯ ಪತ್ರವೂ ಇಲ್ಲವೆಂಬ ವಿಷಯವನ್ನು ಹೇಳಿ ತಮ್ಮ ಕಷ್ಟವನ್ನು ವಿವರಿಸಿದರು. ಅದನ್ನು ಕೇಳಿದ ಪ್ರೊಫೆಸರರು ಅಚ್ಚರಿಯಿಂದ ಉದ್ಗರಿಸಿದರು. ಸ್ವಾಮೀಜಿ, ನಿಮ್ಮನ್ನು ಅರ್ಹತಾ ಪತ್ರ ತೋರಿಸುವಂತೆ ಕೇಳುವುದೆಂದರೆ ಸೂರ್ಯನನ್ನು ಬೆಳಗಲು ನಿನಗೇನು ಅಧಿಕಾರ ಎಂದು ಕೇಳಿದಂತೆ. ಬಳಿಕ ಅವರು, ನೀವು ವಿಶ್ವಧರ್ಮ ಸಮ್ಮೇಳನದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸುವಂತೆ ಮಾಡುವ ಹೊಣೆ ನನ್ನದು ಎಂದು ಭರವಸೆ ನೀಡಿದರು. ಪ್ರೊಫೆಸರ್ ರೈಟರಿಗೆ ಈ ಸಮ್ಮೇಳನಕ್ಕೆ ಸಂಬಂಧಿಸಿದ ಹಲವಾರು ಪ್ರಮುಖ ವ್ಯಕ್ತಿಗಳ ನಿಕಟ ಪರಿಚಯವಿತ್ತು.
ತಕ್ಷಣ ಅವರು ಪ್ರತಿನಿಧಿಗಳ ಆಯ್ಕೆಯ ಸಮಿತಿಯ ಅಧ್ಯಕ್ಷರಿಗೆ ಪತ್ರವೊಂದನ್ನು ಬರೆದು ಸ್ವಾಮೀಜಿಯ ಬಗ್ಗೆ ಹೇಳುತ್ತಾರೆ. ನಮ್ಮ ಮೇಧಾವಿಗಳಾದ ಪ್ರೊಫೆಸರುಗಳನ್ನೆಲ್ಲ ಒಟ್ಟುಗೂಡಿಸಿದರೆ ಅವರೆಲ್ಲರನ್ನೂ ಮೀರಿಸುವಂತವರು ಇವರು. ಅಲ್ಲದೆ ಸ್ವಾಮೀಜಿಯ ಬಳಿ ತೀರಾ ಕಡಿಮೆ ಹಣವಿರುವ ವಿಷಯವನ್ನು ತಿಳಿದು ಅವರಿಗೆ ಚಿಕಾಗೋವರೆಗಿನ ಪ್ರಯಾಣದ ಖರ್ಚನ್ನೂ ಕೊಟ್ಟರು. ಜೊತೆಗೆ ಸಮ್ಮೇಳನದಲ್ಲಿ ಪೌರ್ವಾತ್ಯ ಪ್ರತಿನಿಧಿಗಳ ಊಟ ವಸತಿಯನ್ನು ನೋಡಿಕೊಳ್ಳುವ ಮುಖ್ಯಾಧಿಕಾರಿಗೂ ಪರಿಚಯ ಪತ್ರವನ್ನು ಬರೆದುಕೊಟ್ಟರು. ನಿಜಕ್ಕೂ ಇದು ಭಗವಂತನ ಕೈವಾಡವಲ್ಲದೆ ಮತ್ತೇನು. ಸಕಾಲದಲ್ಲಿ ತಾನೇ ತಾನಾಗಿ ಒದಗಿ ಬಂದ ದೈವ ಸಹಾಯವನ್ನು ಕಂಡು ಸ್ವಾಮೀಜಿಗೆ ಅತ್ಯಂತ ಆನಂದವಾಯಿತು. ಅಂತೂ ಯಾರೂ ಊಹಿಸಿರದಿದ್ದ ರೀತಿಯಲ್ಲಿ ಅವರ ಕಾರ್ಯೋದ್ದೇಶ ನೆರವೇರುವಂತಾಯಿತು. ಸ್ವಾಮೀಜಿಯ ವಿಷಯ ಆನಿಸ್ಕ್ಯಾಮ್ ಹಳ್ಳಿಯಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿ ಹಳ್ಳಿಗೆ ಹಳ್ಳಿಯೇ ಅವರನ್ನು ಮುತ್ತಿಕೊಂಡಿತು. ಆ ಜನರಿಗೆ ಸ್ವಾಮೀಜಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು, ಪ್ರಶ್ನೆಗಳನ್ನು ಉತ್ತರಿಸಿದರು. ಭಾನುವಾರದಂದು ಆ ಹಳ್ಳಿಯ ಇಗರ್ಜಿಯಲ್ಲಿ ಸ್ವಾಮೀಜಿಯ ಭಾಷಣವೊಂದನ್ನು ಏರ್ಪಡಿಸಲಾಯಿತು. ಪಾಶ್ಚಾತ್ಯ ಜಗತ್ತಿನಲ್ಲಿ ಇದೇ ಅವರ ಪ್ರಪ್ರಥಮ ಸಾರ್ವಜನಿಕ ಭಾಷಣ. ಈ ಭಾಷಣದಲ್ಲಿ ಅವರು ಭಾರತೀಯರಿಗೆ ಅತ್ಯವಶ್ಯಕವಾಗಿರುವುದು ಧರ್ಮ ಬೋಧೆಯಲ್ಲ, ಬದಲಾಗಿ ಅವರನ್ನು ಅಭಿವೃದ್ಧಿಯ ಪಥಕ್ಕೆ ತರುವಂತಹ ವಿದ್ಯಾಭ್ಯಾಸ, ಮುಖ್ಯವಾಗಿ ತಾಂತ್ರಿಕ ವಿದ್ಯಾಭ್ಯಾಸ ಎಂದು ಸಾರಿದರು. ಭಾರತದ ಪುನರುತ್ಥಾನಕ್ಕಾಗಿ ಶ್ರಮಿಸಲು ತಾವು ಕಂಕಣಬದ್ಧರಾಗಿರುವುದಾಗಿಯೂ ಅದಕ್ಕೆ ಬೇಕಾದ ಆರ್ಥಿಕ ನೆರವನ್ನು ಪಡೆಯಲು ತಾವಿಲ್ಲಿಗೆ ಬಂದಿರುವುದಾಗಿಯೂ ಅವರು ಹೇಳಿದರು. ಅವರ ಈ ಭಾಷಣ ನಿಜಕ್ಕೂ ತುಂಬಾ ಪರಿಣಾಮಕಾರಿಯಾಗಿತ್ತು. ಎಷ್ಟರ ಮಟ್ಟಿಗೆಂದರೆ ಭಾರತದಲ್ಲಿ ವಿಧರ್ಮೀಯ ಕಾಲೇಜೊಂದನ್ನು ಪ್ರಾರಂಭಿಸಿ ಅದನ್ನು ಕಟ್ಟುನಿಟ್ಟಾಗಿ ವಿಧರ್ಮೀಯ ತತ್ವಗಳ ಮೇಲೆಯೇ ನಡೆಸಲು ನೆರವಾಗುವುದಕ್ಕಾಗಿ ಕೆಲವರು ವಂತಿಗೆ ಎತ್ತಿದರು. ಸಾಕಷ್ಟು ಹಣ ಸಂಗ್ರಹವಾಯಿತು ಕೂಡ. ವಿಧರ್ಮೀಯ ಹಿತನ್ ಎಂಬುದು ಕ್ರೈಸ್ತರಲ್ಲದವರು, ಅಸಂಸ್ಕೃತ, ಅನಾಗರಿಕ ಎಂಬರ್ಥದ ತಿರಸ್ಕಾರ ಸೂಚಕವಾದ ಪದ. ಈ ವಿಚಿತ್ರ ದೃಶ್ಯವನ್ನು ಬಣ್ಣಿಸಿ ತಮ್ಮ ತಾಯಿಗೆ ಬರೆದ ಪತ್ರದಲ್ಲಿ ಪ್ರೊಫೆಸರ್ ರೈಟರ ಪತ್ನಿ ಹೇಳುತ್ತಾರೆ, ಇದನ್ನು ಕಂಡು ನಾನೊಂದು ಮೂಲೆಗೆ ಹೋಗಿ ಅಳು ಬರುವವರೆಗೂ ನಕ್ಕೆ. ರೈಟ್ ಕುಟುಂಬದವರೆಲ್ಲರ ಮೇಲೂ ಸ್ವಾಮೀಜಿ ಉಂಟು ಮಾಡಿದ್ದ ಪ್ರಭಾವ ಎಷ್ಟು ಗಾಢವಾಗಿತ್ತೆಂದರೆ ಒಂದು ತಲೆಮಾರು ಕಳೆದ ಮೇಲೂ ಆ ಮನೆ ಮಂದಿ ನಮ್ಮ ಸ್ವಾಮೀಜಿ ಎಂದು ಮಾತನಾಡುತ್ತಿದ್ದರು. ಸ್ವಾಮೀಜಿಯನ್ನು ಬಣ್ಣಿಸುತ್ತಾ ಶ್ರೀಮತಿ ರೈಟ್ ತಮ್ಮ ಪತ್ರದಲ್ಲಿ ಬರೆಯುತ್ತಾರೆ, ಕಾಲಗತಿಯ ಪ್ರಕಾರ ಅವರ ವಯಸ್ಸು ಸುಮಾರು 30 ವರ್ಷ. ಆದರೆ ಸಂಸ್ಕೃತಿಯ ದೃಷ್ಟಿಯಲ್ಲಿ ಅವರು ಯುಗಗಳಷ್ಟು ಹಿರಿಯರು. He is about 30 years old in time, ages in civilization. ಸ್ವಾಮೀಜಿ ಮನೆಯ ಮಕ್ಕಳನ್ನು ರಂಜಿಸುತ್ತಾ ಅವರಲ್ಲೇ ಒಬ್ಬರಂತೆ ಆಟವಾಡುತ್ತಿದ್ದರು. ಒಂದು ಕಡ್ಡಿಯನ್ನು ಕೈ ಬೆರಳುಗಳಿಂದ ಚಮತ್ಕಾರ ಪೂರ್ಣವಾಗಿ ತಿರುಗಿಸಿ ತೋರಿಸಿ ಮಕ್ಕಳು ತಮ್ಮನ್ನು ಸರಿಗಟ್ಟಲು ಅಸಮರ್ಥರಾದಾಗ ಬಾಲಕನಂತೆ ನಗುತ್ತಿದ್ದರು. ಇದನ್ನು ಕಂಡ ಹಿರಿಯರು ಆ ಮಹಾಪುರುಷನ ಶಿಶು ಸಹಜ ಸರಳತೆಯನ್ನು ಕಂಡು ಪರಮಾಶ್ಚರ್ಯಗೊಳ್ಳುತ್ತಿದ್ದರು. ಇಷ್ಟು ಹೊತ್ತಿಗಾಗಲೇ ಬಾಸ್ಟನ್ನ ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ವಾಮೀಜಿ ಹಲವಾರು ಸ್ನೇಹಿತರನ್ನು ಸಂಪಾದಿಸಿಕೊಂಡಿದ್ದರು. ತಮ್ಮಲ್ಲಿಗೆ ಭೇಟಿ ಕೊಡುವಂತೆ ಹಾಗೂ ಉಪನ್ಯಾಸ ನೀಡುವಂತೆ ಅನೇಕ ಆಹ್ವಾನಗಳು ಬರುತ್ತಿದ್ದವು. ಇಂತಹ ಒಂದು ಆಹ್ವಾನವನ್ನು ಮನ್ನಿಸಿ ಅವರು ಆನಿಸ್ಕ್ಯಾಮ್ನಿಂದ 15 ಮೈಲಿ ದೂರದ ಸೇಲಂ ಎಂಬಲ್ಲಿ ಹೋದರು. ಇಲ್ಲಿನ ಶ್ರೀಮತಿ ಕೇಟ್ ಟನಾಟ್ ವುಡ್ಸ್ ಎಂಬಾಕೆ ಅವರನ್ನು ಬರಮಾಡಿಕೊಂಡಳು. ಮಿಸ್ ಸ್ಯಾನ್ಬರ್ನಳಂತೆ ಶ್ರೀಮತಿ ವುಡ್ಸ್ ಕೂಡ ಒಬ್ಬಳು ಪ್ರಭಾವಶಾಲಿ ಅಧ್ಯಾಪಕಳು ಹಾಗೂ ಲೇಖಕಿ. ಅಲ್ಲದೆ ಅಲ್ಲಿನ ಅತ್ಯುನ್ನತ ಮಟ್ಟದ ಸಂಘವಾದ ಥಾಟ್ ಅಂಡ್ ವರ್ಕ್ ಕ್ಲಬ್ನ ಸಂಸ್ಥಾಪಕಿ. ಈಕೆಯ ಮನೆಯಲ್ಲಿ ಸ್ವಾಮೀಜಿ 1 ವಾರ ಇದ್ದರು. ಈ ಅವಧಿಯಲ್ಲಿ ಅವರು 2 ಭಾಷಣಗಳನ್ನು ಮಾಡಿದರು. ಒಮ್ಮೆ ಥಾಟ್ ಅಂಡ್ ವರ್ಕ್ ಕ್ಲಬ್ನ ಸದಸ್ಯರನ್ನು ಉದ್ದೇಶಿಸಿ ಹಾಗೂ ಮತ್ತೊಮ್ಮೆ ಅಲ್ಲಿನ ಚರ್ಚಿನಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ. ಸ್ವಾಮೀಜಿ ಇಲ್ಲಿ ಮಾಡಿದ ಮೊದಲ ಭಾಷಣದಲ್ಲಿ ಭಾರತದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ವ್ಯಾಪಕವಾಗಿ ಪ್ರಚಲಿತವಿದ್ದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದರು.
ಕ್ರೈಸ್ತ ಮಿಷನರಿಗಳು ಭಾರತೀಯರಿಗೆ ಧರ್ಮ ಬೋಧನೆ ಮಾಡುವ ಬದಲಿಗೆ ಜನಸಾಮಾನ್ಯರ ಸ್ಥಿತಿಗತಿಗಳನ್ನು ಸುಧಾರಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅವರು ಹೇಳಿದರು. ಸ್ವಾಮೀಜಿಯ ಮಾತುಗಳು ಬಹಳಷ್ಟು ಜನರ ಕಣ್ತೆರೆಸಿತಾದರೂ ಅಲ್ಲಿದ್ದ ಕೆಲವು ಪಾದ್ರಿಗಳಿಗೆ ಅದು ಸಹ್ಯವಾಗಲಿಲ್ಲ. ಇವರು ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಹಾಕುತ್ತಾ ಭಾಷಣಕ್ಕೆ ತಡೆಯನ್ನುಂಟು ಮಾಡುತ್ತಿದ್ದರು. ಈ ಪಾದ್ರಿಗಳು ಅಷ್ಟು ಉಗ್ರವಾಗಿ ಹಾಗೂ ಅಸಭ್ಯವಾಗಿ ವರ್ತಿಸಿದರೂ ಸ್ವಾಮೀಜಿ ಅತ್ಯಂತ ಸೌಮ್ಯವಾಗಿ ವಿನಯದಿಂದಲೇ ಪ್ರಶ್ನೆಗಳನ್ನೆಲ್ಲ ಉತ್ತರಿಸಿದರು. ಇದೊಂದು ಸಣ್ಣ ಘಟನೆಯಾದರೂ ಮುಂದೆ ತಮಗೆ ಒದಗಬಹುದಾದ ಅತ್ಯಂತ ಭಯಂಕರ ಪ್ರತಿಭಟನೆಯ ಮುನ್ಸೂಚನೆ ಇದು ಎಂಬುದು ಅವರಿಗೆ ಅರಿವಾಯಿತು. ಈ 2 ಭಾಷಣಗಳಲ್ಲದೆ ಒಮ್ಮೆ ಅವರು ಶ್ರೀಮತಿ ಉಡ್ಸಳ ಮನೆಯಲ್ಲಿ ಆ ಊರಿನ ಬಾಲಕ ಬಾಲಕಿಯರನ್ನುದ್ದೇಶಿಸಿ ಮಾತನಾಡಿದರು. ಭಾರತೀಯ ಮಕ್ಕಳ ಶಾಲೆಗಳು, ಆಟಗಳು ಹಾಗೂ ರೀತಿ ನೀತಿಗಳ ಬಗ್ಗೆ ತುಂಬಾ ರಸವತ್ತಾಗಿ ಮಾತನಾಡಿ ಮಕ್ಕಳನ್ನು ರಂಜಿಸಿದರು. ಸೆಪ್ಟೆಂಬರ್ 4ರಂದು ಸ್ವಾಮೀಜಿ ಸೇಲಂ ಅನ್ನು ಬಿಟ್ಟು ನ್ಯೂಯಾರ್ಕಿನ ಸರಗೋಟಕ್ಕೆ ಬಂದರು. ಅಲ್ಲಿ ಅವರು ಅಮೆರಿಕನ್ ಸೋಷಿಯಲ್ ಸೈನ್ಸ್ ಅಸೋಸಿಯೇಷನ್ನ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡುವ ಕಾರ್ಯಕ್ರಮವಿತ್ತು. ಫ್ರಾಂಕ್ಲಿನ್ ಸ್ಯಾನ್ಬರ್ನ್ ಈ ಸಂಘದ ಕಾರ್ಯದರ್ಶಿ. ಇಲ್ಲಿನ ಗಣ್ಯ ವ್ಯಕ್ತಿಗಳಿಂದ ತುಂಬಿದ ಸಭೆಯಲ್ಲಿ ಸ್ವಾಮೀಜಿ 3 ಭಾಷಣ ಮಾಡಿದರು ಹಾಗೂ ಒಬ್ಬರ ಮನೆಯಲ್ಲಿ 2 ಭಾಷಣ ಮಾಡಿದರು. ಇಂತಹ ಉನ್ನತ ಮಟ್ಟದ ಸಂಘವೊಂದರಲ್ಲಿ ಒಬ್ಬ ಅನಾಮಧೇಯ ಸನ್ಯಾಸಿಯಾದ ವಿವೇಕಾನಂದರಿಗೆ ಭಾಷಣ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದೇ ಅವರಿಗೆ ಸಂದ ಒಂದು ವಿಶೇಷ ಗೌರವ. ಆದರೆ ಆ ಜನ ಅವರನ್ನು ಅಷ್ಟರ ಮಟ್ಟಿಗೆ ಆದರಿಸಲು ಅವರ ಅಪಾರ ಬುದ್ಧಿಮತ್ತೆ, ಭವ್ಯ ವಿಚಾರಧಾರೆ ಹಾಗೂ ನಿಷ್ಕಳಂಕ ಚಾರಿತ್ರ ಇವುಗಳೇ ಕಾರಣ. ನಿಜಕ್ಕೂ ಇವುಗಳೇ ಅವರ ಪರಿಚಯ ಪತ್ರ, ಅಥವಾ ಪ್ರೊಫೆಸರ್ ರೈಟ್ ಹೇಳಿದಂತೆ ಅವರ ಈ ಪರಿಚಯ ಪತ್ರವು ಬೇಕಾದ್ದಕ್ಕಿಂತ ಹೆಚ್ಚೇ ಆಯಿತು. ಇಷ್ಟು ಹೊತ್ತಿಗೆ ಪ್ರೊಫೆಸರ್ ರೈಟರು ವಿಶ್ವ ಧರ್ಮ ಸಮ್ಮೇಳನದ ಅಧಿಕಾರಿಗಳಿಗೆ ಬರೆದ ಪತ್ರಕ್ಕೆ ಉತ್ತರ ಬಂದಿತ್ತು. ಸ್ವಾಮೀಜಿಯನ್ನು ಒಬ್ಬ ಪ್ರತಿನಿಧಿಯಾಗಿ ಸ್ವೀಕರಿಸಲಾಗಿತ್ತು. ತಮ್ಮ ದಾರಿಗಡ್ಡವಾಗಿ ಬಂದ ಅಡೆತಡೆಗಳನ್ನೆಲ್ಲ ಭಗವಂತ ನಿವಾರಿಸಿದ ಪರಿಯನ್ನು ಕಂಡು ಸ್ವಾಮೀಜಿ ಆನಂದಭರಿತರಾದರು. ಇದುವರೆಗಿನ ಸುಮಾರು 3 ವಾರಗಳ ಅವಧಿಯಲ್ಲಿ ಗಳಿಸಿದ್ದ ಅತ್ಯಂತ ಉಪಯುಕ್ತ ಅನುಭವವನ್ನು ಹೊತ್ತು ನವೋತ್ಸಾಹದಿಂದ ಕೂಡಿ ಚಿಕಾಗೋ ನಗರದೆಡೆಗೆ ಹೊರಟರು. ಗಗನವೇಮನೆ ಹಸುರೆ ಹಾಸಿಗೆ. ಆದರೆ ಮತ್ತೊಂದು ತೊಂದರೆ ಎದುರಾಯಿತು. ಚಿಕಾಗೋದಲ್ಲಿ ತಾವು ಹೋಗಬೇಕಾದ ಸ್ಥಳ ಅವರಿಗೆ ತಿಳಿದಿರಲಿಲ್ಲ. ಯಾರೋ ಅವರಿಗೆ ವಿಳಾಸದ ವಿವರಗಳನ್ನು ಒಂದು ಚೀಟಿಯಲ್ಲಿ ಬರೆದುಕೊಟ್ಟಿದ್ದರು. ಜೊತೆಗೆ ಟ್ರೈನಿನಲ್ಲಿ ಅವರ ಸಹ ಪ್ರಯಾಣಿಕನಾಗಿದ್ದ ಒಬ್ಬ ವರ್ತಕ ಚಿಕಾಗೋದಲ್ಲಿ ಅವರನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸುವುದಾಗಿ ಮಾತು ಕೊಟ್ಟಿದ್ದ. ಆದರೆ ಚಿಕಾಗೋ ರೈಲು ನಿಲ್ದಾಣವನ್ನು ತಲುಪುತ್ತಿದ್ದಂತೆಯೇ ಅವನು ತನ್ನ ಗಡಿಬಿಡಿಯಲ್ಲಿ ಸ್ವಾಮೀಜಿಗೆ ಅವರ ದಾರಿಯನ್ನು ತೋರಿಸಿಕೊಡುವುದನ್ನು ಮರೆತು ಹೊರಟೇ ಹೋದ. ಈಗ ಸ್ವಾಮೀಜಿ ಸಮ್ಮೇಳನದ ಸಾಧಾರಣ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಜಾನ್ ಹೆನ್ರಿ ಬರೋಸ್ ರವರ ಕಚೇರಿಗೆ ಹೋಗಬೇಕಿತ್ತು. ಹೋಗಲಿ, ತಮ್ಮಲ್ಲಿರುವ ವಿಳಾಸದ ಸಹಾಯದಿಂದ ತಾವೇ ಹುಡುಕಿಕೊಂಡು ಹೋಗೋಣವೆಂದು ಜೇಬಿಗೆ ಕೈ ಹಾಕಿ ನೋಡುತ್ತಾರೆ. ಆ ಚೀಟಿ ಎಲ್ಲಿಯೋ ಕಳೆದು ಹೋಗಿಬಿಟ್ಟಿದೆ. ಆದರೇನಂತೆ, ಯಾರನ್ನಾದರೂ ಕೇಳಿಕೊಂಡು ಹೋಗೋಣ ಎಂದು ದಾರಿ ಹೋಕರನ್ನು ವಿಚಾರಿಸಿದರೆ ಒಬ್ಬರಿಗಾದರೂ ಅವರ ಮಾತು ಅರ್ಥವಾಗಬೇಕಲ್ಲ. ಏಕೆಂದರೆ ಚಿಕಾಗೋದ ಆ ಭಾಗದಲ್ಲಿ ವಾಸಿಸುತ್ತಿದ್ದವರೆಲ್ಲ ಜರ್ಮನರೇ. ಅವರಿಗೆ ಇಂಗ್ಲಿಷ್ ಬಾರದು, ಇವರಿಗೆ ಜರ್ಮನ್ ಬಾರದು. ಜೊತೆಗೆ ಇನ್ನೂ ಕೆಲವರು ಸ್ವಾಮೀಜಿಯನ್ನು ಒಬ್ಬ ನೀಗ್ರೋ ಎಂದು ಭಾವಿಸಿ ತಿರಸ್ಕಾರದಿಂದ ಕಂಡರು. ಆಗಲೇ ಕತ್ತಲಾಗುತ್ತಾ ಬಂದಿತ್ತು. ಹೋಟೆಲಿಗಾದರೂ ಹೋಗೋಣವೆಂದು ದಾರಿ ತೋರಿಸುವಂತೆ ಕೇಳಿದಾಗ ಆ ಜನರಿಗೆ ಅದೂ ಅರ್ಥವಾಗಲಿಲ್ಲ. ಸ್ವಾಮೀಜಿಗೆ ಇನ್ನೇನು ಮಾಡಲು ತೋಚಲಿಲ್ಲ. ಅವರನ್ನು ಭಗವಂತ ತಮಾಷೆ ಮಾಡಿ ನೋಡುತ್ತಿದ್ದಾನೋ ಎಂಬಂತಿತ್ತು. ಕಡೆಗೆ ಸ್ವಾಮೀಜಿ ಅಲ್ಲೇ ಎಲ್ಲಾದರೂ ರಾತ್ರಿಯನ್ನು ಕಳೆಯಲು ನಿಶ್ಚಯಿಸಿದರು. ಅಲ್ಲೊಂದು
ಖಾಲಿ ಗೂಡ್ಸ್ ವ್ಯಾಗನ್ ನಿಂತಿದ್ದುದು ಕಂಡಿತು. ಗಗನವೇಮನೆ ಹಸುರೆ ಹಾಸುಗೆ ಎಂಬ ತಮ್ಮ ಪರಿವ್ರಾಜಕ ದಿನಗಳನ್ನು ನೆನಪಿಸಿಕೊಂಡರು. ಸೀದಾ ಹೋಗಿ ಗೂಡ್ಸ್ ವ್ಯಾಗನ್ನಿನಲ್ಲಿ ಉರುಳಿಕೊಂಡರು. ಭಗವಂತ, ಇಲ್ಲಿಯವರೆಗೂ ದಾರಿ ತೋರಿಸಿದವನು ನೀನೆ, ಇನ್ನು ಮುಂದೆ ತೋರಬೇಕಾದವನೂ ನೀನೆ ಎಂದು ಪ್ರಾರ್ಥಿಸಿಕೊಂಡು ಬಳಿಕ ನಿಶ್ಚಿಂತರಾಗಿ ನಿದ್ರಿಸಿದರು. ಇನ್ನು 2 ದಿನಗಳಲ್ಲಿ ವಿಶ್ವ ವೇದಿಕೆಯ ಮೇಲೆ ನಿಂತು ಚರಿತ್ರ ಚರಿತ್ರ ಪ್ರಸಿದ್ಧ ಭಾಷಣವನ್ನು ಮಾಡಿ ಇಡೀ ಅಮೆರಿಕವನ್ನೇ ನಡುಗಿಸಲಿದ್ದಾರೆ. ಆದರೆ ಈಗ ಅವರನ್ನು ವಿಧಿ ಯಾವ ಅವಸ್ಥೆಯಲ್ಲಿಟ್ಟಿದೆ? ಊರ ಹೊರಗಿನ ಅಸ್ಪೃಶ್ಯನಂತೆ ಈ ಸಾಮಾನುಗಳ ಬೋಗಿಯಲ್ಲಿ ಮಲಗಿದ್ದಾರೆ. ಆದರೆ ಅವರಿಗೆ ಮಾತ್ರ ಇದರ ಪರಿವೆಯೇ ಇಲ್ಲ. ಅವರಿಗೆ ಇಂತಹ ಪರಿಸ್ಥಿತಿ ಏನು ಹೊಸದೇ? ಬಟ್ಟ ಬಯಲಿನಲ್ಲಿ ಮಲಗಿ ಅಭ್ಯಾಸವಿರುವವರಿಗೆ ಗೂಡ್ಸ್ ವ್ಯಾಗನ್ನಿನಲ್ಲಿ ಮಲಗಲು ಕಷ್ಟವೇ? ಆದ್ದರಿಂದ ಅಲ್ಲೇ ಸುಖವಾಗಿ ನಿದ್ರಿಸಿದರು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.